ಕರ್ನಾಟಕ ಸರ್ಕಾರದವರು ಯಲಹಂಕದ ಕೋಗಿಲು ಹತ್ರ ಒಂದಷ್ಟು ಅಕ್ರಮ ಮನೆಗಳನ್ನ ಒಡೆದಾಕ್ತಾರೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಕೇರಳದ ಮುಖ್ಯಮಂತ್ರಿಯವರು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿರೋಧನ ವ್ಯಕ್ತಪಡಿಸ್ತಾರೆ. ಇಲ್ಲಿ ನಾವು ಕೇರಳದವ್ರಿಗೊಂದು ಪ್ರಶ್ನೆ ಕೇಳಬೇಕು. ಏನಂದ್ರೆ, ನಿಮ್ಮ ಕೇರಳದಲ್ಲಿ ಸರಿಯಾದ ಕಾಲೇಜುಗಳನ್ನ ಮಾಡ್ಕೋತಾ ಇಲ್ಲ, ಸರಿಯಾಗಿ ಉದ್ಯೋಗನ ಸೃಷ್ಟಿ ಮಾಡ್ಕೋತಾ ಇಲ್ಲ, ಇರೋ ಬರೋರ್ನೆಲ್ಲ ಕರ್ನಾಟಕದ ಕಾಲೇಜುಗಳಿಗೆ ತುಂಬಿಸ್ತಾ ಇದ್ದೀರಾ, ಇರೋ ಬರೋ ಉದ್ಯೋಗಗಳನ್ನೆಲ್ಲ ಕರ್ನಾಟಕಕ್ಕೆ ಬಂದು ಕಿತ್ಕೋತಾ ಇದ್ದೀರಾ. ನೀವು ಮೊದಲಿಗೆ ನಿಮ್ಮ ರಾಜ್ಯನ ನೋಡಿಕೊಂಡು ನೀವು ಸರಿ ಮಾಡ್ಕೊಂಡ್ಬಿಟ್ಟಿದ್ರೆ ನಿಮ್ಮಿಂದ ಮೈಗ್ರೇಷನ್ ಆಗ್ತಾನೆ ಇರಲಿಲ್ಲ ಬೇರೆ ರಾಜ್ಯಗಳಿಗೆ. ಇಲ್ಲಿ ಯಾರು ಒಂದಷ್ಟು ಜನ ಮೈಗ್ರೆಂಟ್ಸ್ ವರ್ಕರ್ಸ್ ಯಾರಿದ್ರು ಅವರು ಬಂದು ಸರ್ಕಾರಿ ಜಾಗದಲ್ಲಿ ಜಾಗ ಕಟ್ಕೊಂಡ್ರೆ ಅದನ್ನ ತೆರವು ಮಾಡಿದ್ರೆ ನಿಮಗೇನು ಪ್ರಾಬ್ಲಮ್ಮು? ಜೊತೆಗೆ ಈ ಹೈಕಮಾಂಡ್ನ ವೇಣುಗೋಪಾಲ್ ಅನ್ನೋ ವ್ಯಕ್ತಿ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾನೆ. ಅಲ್ಲಪ್ಪ, ನಿಮ್ಮ ಹೈಕಮಾಂಡ್ನವರು ಬರೀ ಕೇರಳ ಫೇವರ್ ಆಗೇ ಇರ್ಬೇಕಾ? ಇನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಹೇಳ್ಕೊತಾರೆ, ಏನಂದ್ರೆ ನಾನು ಮುಖ್ಯಮಂತ್ರಿ ಎಷ್ಟು ದಿನ ಆಗಿರ್ತೀನಿ ಅಂದ್ರೆ ಹೈಕಮಾಂಡ್ ಅವ್ರು ಹೇಳೋ ದಿನ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳ್ಕೊತಾರೆ. ಇವಾಗ ನಮಗೊಂದು ಪ್ರಶ್ನೆ ಮೂಡ್ತಾ ಇದೆ. ಏನಂದ್ರೆ, ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಈ ವೇಣುಗೋಪಾಲ್ ಹಾಕ್ತಾ ಇರೋ ಪ್ರೆಷರ್ಗೆ, ಕೇರಳದವ್ರು ಹಾಕ್ತಾ ಇರೋ ಪ್ರೆಷರ್ಗೆ ಮಣಿದು ಈ ಏನು ಅಕ್ರಮ ಮನೆಗಳು ತೆರವುಗೊಳಿಸೋ ಕಾರ್ಯದಿಂದ ಹಿಂದಕ್ಕೆ ಸರಿತಾರ, ಅಥವಾ ಯಾರು ಅಕ್ರಮವಾಗಿ ನೆಲೆಸಿದ್ರಲ್ಲ ಅವ್ರಿಗೆಲ್ಲ ಮನೆಗಳನ್ನ ಉಚಿತವಾಗಿ ಕಟ್ಕೊಡೋದಕ್ಕೆ ಮುಂದಾಗ್ತಾರಾ ಅಂತ ಅನ್ನಿಸ್ತದೆ.